ಇನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ಸಚಿವ ಮುನಿಯಪ್ಪ ಅವರನ್ನ ಮಾತನಾಡಿಸಿದ್ದಾರೆ. ಅವರೇನು ಹೇಳಿದ್ದಾರೆ ಬನ್ನಿ ನೋಡೋಣ. ಪಡಿತರ ಚೀಟಿಯ ಎಲ್ಲ ಗೊಂದಲಗಳಿಗೆ ಇತಿಶ್ರೀ ಹಾಡೋದಕ್ಕೆ ಇದೀಗ ಸರ್ಕಾರ ಮುಂದಾಗಿದೆ. ಆಹಾರ ಸಚಿವ KH ಮುನಿಯಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇದು ರಾಜ್ಯ ಸರ್ಕಾರದ ತಪ್ಪ ಅಥವಾ ಕೇಂದ್ರ ಸರ್ಕಾರದ ತಪ್ಪ? ಯಾವ ಮಾನದಂಡದ ಆಧಾರದ ಮೇಲೆ ಪಡಿತರ ಚೀಟಿ ರದ್ದಾಗ್ತಾ ಇದೆ? ಕೇಂದ್ರ ಸರ್ಕಾರದ ಗೈಡ್ಲೈನ್ಸಲ್ಲೇ ನಾವು ಈ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡೋಕ್ಕೆ ಅವಕಾಶ ಮಾಡಿದ್ವಿ. ನಾನು BJPಯವ್ರಿಗೆ ಹೇಳ್ತೇನೆ, ದೇಶಾದ್ಯಂತ 5.8 ಕೋಟಿ ಕೇಂದ್ರ ಸರ್ಕಾರ ರದ್ದು ಮಾಡಿದೆ. ಇದನ್ನು ನೀವು ಪ್ರಶ್ನೆನೇ ಮಾಡ್ತಾ ಇಲ್ಲ. ನಾವು ಯಾರು ಅರ್ಹರಲ್ವೋ BPLಗೆ ಅವರನ್ನು ಬದಲಾವಣೆ ಮಾಡೋ ಕೆಲಸ ಮಾಡಿದ್ದೀವಿ. ಅವರಿಗೆ APL ಕಾರ್ಡ್ ರದ್ದು ಮಾಡಿದೆ, ಅವರನ್ನು ಕೂಡ ಊರ್ಜಿತ ಆ ಕಾರ್ಡು ಕೂಡ ಉಳಿದಿದೆ, ಅದನ್ನು ರದ್ದು ಮಾಡಿಲ್ಲ. ಆದರೆ ಕನ್ವರ್ಟ್ ಮಾಡಿದ್ದೀವಿ, ಯಾಕಂದರೆ ಅವರು BPL ಕೆಳಗಡೆ ಬರೋದಿಲ್ಲ. ಈ ಗೈಡ್ಲೈನ್ಸ್ ಯಾರು ಕೊಟ್ಟಿದ್ದಾರೆ ನಮಗೆ? ಕೇಂದ್ರ ಸರ್ಕಾರ. ಇವತ್ತು 5.8 ಕೋಟಿ ಕಾರ್ಡನ್ನು ರದ್ದು ಮಾಡಿರೋದು ಕೇಂದ್ರ ಸರ್ಕಾರ. BJPಯವರು ಇದನ್ನು ಯಾಕೆ ಮಾತಾಡೋದಿಲ್ಲ? ಇದು ರಾಜಕೀಯವಾಗಿ ಮಾತಾಡ್ತಾರೆ ಅವರು. ಪ್ರತ್ಯೇಕ ಮೊಟ್ಟ ಮೊದಲು ಈ ಭಾರತ ದೇಶದಲ್ಲಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿದ್ದು ನಾವು. ಮೊಟ್ಟ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇದನ್ನು ಜಾರಿ ಮಾಡಿದ್ದು. ಭಾರತ ದೇಶದಲ್ಲಿ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಫಸ್ಟು ಇದನ್ನು ಜಾರಿ ಮಾಡಿದ್ದಾರೆ. ಬಡವರ ಪರ ಇದೆ, ಅದಕ್ಕೆ BPL ಕಾರ್ಡ್ ಮತ್ತೆ ಯಾರಿಗೂ ತೊಂದರೆ ಹಾಕ್ಕೊಡೋದಪ್ಪ, ಮೊದಲು ಅದನ್ನು ಜಾರಿ ಮಾಡಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿದರು. ಈಗ ಅದನ್ನು ರೆಸ್ಟೋರ್ ಮಾಡಿದ್ದೇವೆ. ವಾರದಲ್ಲಿ ಎಲ್ಲರಿಗೂ ಕೂಡ ಅಕ್ಕಿ ಸಿಗ್ತದೆ. ಅಂದರೆ ಈಗ ಆತಂಕದಲ್ಲಿರೋರಿಗೂ ಕೂಡ ನೀವು ಭಯ ಬೇಡ ಅಂತ ಹೇಳ್ತಾ ಇದ್ದೀವಿ. ಯಾರೂ ಭಯಪಡಬೇಕಾಗಿಲ್ಲ. ಯಾರ್ಯಾರಿಗೆ BPL ಹಿಂದೆ 1 ತಿಂಗಳ ಹಿಂದೆ ಸಿಗ್ತಾ ಇತ್ತೋ ಅವರೆಲ್ಲರಿಗೂ 1 ವಾರ ಆದಮೇಲೆ ಅವರೆಲ್ಲರಿಗೂ ಕೂಡ ಅಕ್ಕಿ ಸಿಗ್ತದೆ, ತೊಂದರೆ ಇಲ್ಲ. ಇವತ್ತು BJP ಪಾಲನೆ ಮಾಡಿದ್ದೀವಿ. ಇದನ್ನು ಮಾಡೋವಂಥ ಕಾಲದಲ್ಲಿ ಕೇಂದ್ರ ಸರ್ಕಾರದ ಗೈಡ್ಲೈನ್ಸನ್ನು ಪಾಲನೆ ಮಾಡಿದ್ದೀವಿ. ಅದರಲ್ಲಿ ಎಲ್ಲೋ 1% 2% ಏರ್ಪೇರ್ ಆಗಿರೋದ್ರಿಂದ ಈಗ ಅವರ ಹಿತಕ್ಕೋಸ್ಕರವಾಗಿ ಮತ್ತೆ ನಾವು ಈ ತೀರ್ಮಾನ ತಗೊಂಡಿದ್ದೀವಿ. 1 BPL ಕಾರ್ಡ್, APL ಅವರು ಒಬ್ಬರು ಇದ್ರಿರ್ಬೋದು, ಆದರೆ 1 BPL ಕಾರ್ಡು ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಈ ತೀರ್ಮಾನ 1 ವಾರದಲ್ಲಿ ರೆಸ್ಟೋರ್ ಮಾಡ್ತೀವಿ, ಅವ್ರಿಗೆ ಅಕ್ಕಿ ಸಿಗ್ತದೆ. ಈಗ BJPಯವರು ಆರೋಪ ಮಾಡ್ತಾ ಇರುವಂಥದ್ದು ಗ್ಯಾರಂಟಿಗೆ ಹಣ ಹೊಂದಿಸೋಕ್ಕಾಗದೇನೆ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ. ಇಲ್ಲ, ಹಣದ ತೊಂದರೆ ಇಲ್ಲ. ಈಗ ಸುಮಾರು ನಮ್ಮ ಬಡ್ಜೆಟ್ನಲ್ಲಿ 8,000 ಕೋಟಿಗಿಂತ ಜಾಸ್ತಿ ಹಣ ಕೊಟ್ಟಿದ್ದಾರೆ. ನಮಗೆ 600ರಿಂದ 700 ಕೋಟಿ ರೂಪಾಯಿ ಪ್ರತಿ ತಿಂಗಳು ಖರ್ಚಾಗ್ತದೆ. ಹಣದ ತೊಂದರೆ ಇಲ್ಲ. ಅವರು ಈ ರಾಷ್ಟ್ರದಲ್ಲಿ 14 ಸಾರಿ ಫೈನಾನ್ಸ್ ಮಿನಿಸ್ಟರ್ ಆಗಿ ಬಡ್ಜೆಟನ್ನು ಮಂಡಿಸಿರೋರು ಏಕೈಕ ಮುಖ್ಯಮಂತ್ರಿ. ಅವ್ರಿಗೆ ಅವ್ರದ್ದೇ ಆದ ಅನುಭವ ಇದೆ. ಆದ್ದರಿಂದ ಹಣವನ್ನು ಒದಗಿಸಿದರೆ ಹಣದ ತೊಂದರೆ ಇಲ್ಲ. BJPಯವ್ರಿಗೆ ಗೊತ್ತಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಆ ಕೇಪಬಿಲಿಟಿ ಇದೆ, ಅದನ್ನು ಮಾಡ್ತಾರೆ ಅಂತ. ರಾಜಕೀಯವಾಗಿ ಅವರು ಟೀಕೆ ಮಾಡ್ತಾ ಇದ್ದಾರೆ. ದುಡ್ಡಿನ ತೊಂದರೆ ಇಲ್ಲ, ದುಡ್ಡಿದೆ, ದುಡ್ಡು ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ. ಇದಿಷ್ಟು ಆಹಾರ ಸಚಿವ KH ಮುನಿಯಪ್ಪ ಅವರ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.